ಹಾಯ್ ಎಲ್ಲರಿಗೂ ನಮಸ್ತೆ. ಏನಪ್ಪ ಇದು ವ್ಲಾಗಲ್ಲಿ ಸ್ಟಾರ್ಟಿಂಗೇನೆ ದೇವ್ರ ಪೂಜೆ ಮಾಡಿರೋದು ತೋರಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಎಸ್ ಗೈಸ್, ಇವತ್ತು ಅರ್ಲಿ ಮಾರ್ನಿಂಗೇ ಬೇಗ ಇದ್ದು ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಕೂಡ ಮುಗಿಸಿ ಎಲ್ಲ ಹೊರಟಿದ್ದೀವಿ. ಫ್ಯಾಮಿಲಿ ಎಲ್ಲ ತುಂಬ ದಿನ ಆಗಿತ್ತಂತಲೇ ಹೇಳ್ಬೋದು. ನಾವು ಹೋಗಿ ಎಷ್ಟೋ ವರ್ಷಗಳ ನಂತರ ಒಟ್ಟಿಗೆ ಹೋಗ್ತಾ ಇರೋದು ಮನೆ ದೇವ್ರ ಜಾತ್ರೆಗೆ. ಸೊ ನನ್ನ ಮದುವೆ ಆದಾಗ್ಲೂ ಕೂಡ ಯಾವತ್ತೂ ಹೋಗಿಲ್ಲ. 5 ಇಯರ್ಸ್ ನಡೀತಾ ಇದೆ. ಒಂದು ಸರಿನೂ ಫ್ಯಾಮಿಲಿ ಒಟ್ಟಿಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಜಾತ್ರೆ ಇರೋದ್ರಿಂದ ಹೊರಟಿದ್ದೀವಿ. ತಲೆ ಮೇಲೆ ಬೆಣ್ಣೆ ನೋಡಲ್ಲಿ, ಬೆಣ್ಣೆ ಸರಿ ಮಾಡ್ಕೊ. ಹೊಸ ಚೈನ್ ಹಾಕೊಬಿಟ್ಟಿದ್ಯೇನಿದಿ? ಹಾಂ, ನಂಗೊಂದಿನ ಕೊಡ್ತೀಯಾ? ನಂಗೆ ಬಗ್ಗಕ್ಕಾಗಲ್ಲ, ಬ್ಯಾಗ್ ಇಟ್ಕೊಂಡಿದ್ದೀನಿ. ಕೊಡವ ನಂಗೊಂದಿನ? ಅಯ್ಯೋ ಬೇಡ ಬೇಡ, ಹಾಕ ನೀನೆ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮವ್ವ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ. ಎಸ್ ಗೈಸ್, ಇವತ್ತು ನಾವು ಬೇಲೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಫುಲ್ ಫ್ಯಾಮಿಲಿ ಎಲ್ಲ. ಸೊ ವಿಡಿಯೋನ ಮನೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಅರ್ಲಿ ಮಾರ್ನಿಂಗ್ ಹೋಗ್ಬೇಕಂತ ಅಂದ್ಕೊಂಡಿದ್ದು, ಬಟ್ ಲೇಟ್ ಆಯಿತು. ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ, ಎಲ್ಲ ರೆಡಿಯಾಗಿದ್ದೀವಿ ಕೂಡ. ಮಂಜು ಬಂದಿದ್ರು, ಆದರೆ ಬಿಟ್ಕೊಡಿ ಅಂತ ಅಂದರೆ ಬರಲ್ಲ ಅಂತ ಅಂದ್ಬಿಟ್ಟು ಮಲಗಿದ್ದಾರೆ. ಸೊ ನಾವು ಈಗ ಬಸ್ಸಿಗೆ ಹೋಗೋದೇ ಕೆಲಸ ನಮಗೆ. ಇದಕ್ಕಿಂತ ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ರೆಡಿ ಆಗ್ತಾ ಲೇಟೇ ಆಗೋಯ್ತು ಅಲ್ವ ಮಗಳೇ? ಅಪ್ಪನ ಹತ್ರ ದುಡ್ಡಿಸ್ಕೊಂಡ ಖರ್ಚಿಗೆ? ಐ ಚಿನಿ, ಅಪ್ಪನ ಹತ್ರ ದುಡ್ಡಿಸ್ಕೊಂಡ ನೀನು? ಮತ್ತಲ್ಲಿ ನೀವು ದೇವಸ್ಥಾನ ಮುಂದೆ ಕುತ್ಕೊಬಿಡಿ, ನಮ್ಮ ತಾನೇ ದುಡ್ಡಿಲ್ಲ. ನಾನು ಹೇಳ್ತೀನಿ ಬಾ. ಅಲ್ಲ ಅತ್ತೆ ಕೈ ಇಟ್ಕೋ. ಏನು ಮಾಡೋದು? ಆಟೋಗಳೊಂದು ಇಲ್ವಲ್ಲ ಇವಾಗ, ಹೆಂಗೆ ಹೋಗೋದು? ಬಸ್ಸು ಪಂಚರ್ ಆಗೈತಲ್ಲ ಗಾಡಿ, ಪಂಚರು ಅಣ್ಣ. ಬಸ್ ಸ್ಟಾಪು ಮತ್ತೆ ಹತ್ತಮ್ಮ, ಹತ್ತು ನೀವು ಜರ್ಕಳಿ ಏನು ಇಲ್ಲಿಂದ ಎಲ್ಲ ಕಾಣಂಗ್ ಮಾಡಿ. ಏನಪ್ಪ ಹಾಸನ್ಗೆ ಇಷ್ಟೊಂದು ರಶ್ ಆಗೈತೆ ಆಗಲೇ? ಫುಲ್ ರಶ್ ಆಗ್ಬಿಟ್ಟೈತೆ ಹಾಸನ್. ಫೈನಲಿ ಬಸ್ ಸಿಕ್ತು. ಸೊ ನಾವು ಬಸ್ ಹತ್ಕೊಂಡು ಹೊರಟ್ವಿ. ಅರ್ಲಿ ಮಾರ್ನಿಂಗ್ ವ್ಯೂಸ್ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿತ್ತು, ಹಿಮ ಫುಲ್ ಕವರ್ ಆಗಿಬಿಟ್ಟಿತ್ತು. ಸೊ ನನಗೆ ಬಸ್ಸಲ್ಲಿ ಕಂಫರ್ಟಬಲಾಗಿ ಕವರ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಬಸ್ ತುಂಬ ರಶ್ ಇತ್ತು. ಇಷ್ಟು ಮಾರ್ನಿಂಗೂ ಟ್ರಾವೆಲ್ ಮಾಡ್ತಿದ್ದಾರಲ್ಲಪ್ಪ, ಆರಾಮಾಗಿ ನಿದ್ದೆ ಮಾಡೋದು ಬಿಟ್ಟು ಅಂತ ಅಂದ್ಕೊಂಡ್ವಿ. ನಾನು ಊರಿಗೆ ಹೋದರೆ ಮಾತ್ರ ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡೋದು, ಇಲ್ಲ ಅಂತಂದ್ರೆ ನಾನು ಇಷ್ಟು ಬೇಗ ಎದ್ದೇಳಕ್ಕೆ ಹೋಗಲ್ಲ. ಮಾವ
ಆಟೋದಲ್ಲಿ ಬೇಡ ಅಂತಿದ್ದಾರೆ, ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎತ್ಕತ್ತದ ಬಾರವ ನಡ್ಕೊ ಬರಬೇಕು ಪಾಪು, ಎತ್ಕೋಬಾರ್ದು. ಆಲ್ಮೋಸ್ಟ್ ಅಂಗಡಿಗಳೆಲ್ಲ ಕ್ಲೋಸ್ ಆಗಿದ್ದಾವೆ ಅಲ್ವಾ ಇವತ್ತು? ರಿಷಿ ನಾವು ಅಮ್ಮನ ಜೊತೆ ಸುಮ್ಮನೆ ಹೋಗ್ತಾ ಇದ್ದಾನೆ, ಯಾರ ಸಾಹಸನೂ ಬೇಡ ಅಂತ. ಸೊ ಗೈಸ್, ನೀವು ಫೈನಲಿ ನೋಡ್ತಾ ಇರ್ಬೋದು ಬ್ಯೂಟಿ ಆಫ್ ಬೇಲೂರು. ನಾವು ಎಂಟ್ರಾದ್ವಿ ಬೇಲೂರಿಗೆ. ನಾನು ತೋರಿಸ್ತಾ ಇರೋದು ಇವಾಗ ಎಂಟ್ರೆನ್ಸ್ ಆರ್ಚ್. ಫುಲ್ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಕ್ರೌಡ್ ಇದೆ. ಒಳಗಡೆ ಹೋಗೋದೇ ಒಂದು ಸಾಹಸ ಅಂತಲೇ ಹೇಳ್ಬೋದು, ಅಷ್ಟೊಂದು ಕ್ರೌಡ್ ಇದೆ. ಹೋಗ್ತಾ ಹೋಗ್ತಾ ಒಳಗಡೆ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಇವಾಗಷ್ಟೇ ಅಂಗಡಿಗಳೆಲ್ಲ ಓಪನ್ ಆಗ್ತಾ ಇದ್ದಾವೆ, ಇನ್ನೂ ಆಗಿಲ್ಲ ಕರೆಕ್ಟಾಗಿ. ಎಷ್ಟೊಂದು ಆಟ ಸಾಮಾನು ಇದೆ ನೋಡು. ಯಾರು ತಗೋತೀರ? ಆಗಲೇ ಸ್ಕೆಚ್ ಹಾಕ್ಬಿಟ್ಟಿದ್ಯಾ ಇದು ಅಂತ. ದೇವಸ್ಥಾನದ ಎಂಟ್ರೆನ್ಸಲ್ಲೇ ಹಣ್ಣು ಕಾಯಿ ತಗೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ತಗೊತಾ ಇದ್ವಿ. ನಮ್ಮ ಅಪ್ಪ ಸೀದಾ ಮುಡಿ ಕೊಟ್ಬಿಟ್ಟು ಬರ್ತೀನಿ ನಾನು, ನೀವು ಹೋಗಿರಿ ಒಳಗಡೆ ಅಂತ ಹೇಳಿ ಎಕ್ಸಿಟ್ ಆದರು. ಸೊ ತುಂಬ ಕ್ರೌಡ್ ಇತ್ತು. ಎಲ್ಲ 2-3 ಡೇಸ್ ಬ್ಯಾಕಿಂದನೇ ಬಂದು ಸ್ಟೇ ಆಗಿರ್ತಾರೆ ಇಲ್ಲೇ. ತೇರನ್ನ ರೆಡಿ ಮಾಡಿದರು, ಬಟ್ ಆದರೆ ಪರದೆ ಮುಚ್ಚಿದ್ರು, ಇನ್ನೂ ಎಳೆಯೋದು ತುಂಬ ಲೇಟ್ ಅಂತ. ಇಷ್ಟೊಂದು ಕ್ರೌಡ್ ಇದೆ. ನಿಜವಾಗ್ಲೂ ನಾವಿವತ್ತು ದರ್ಶನ ಮಾಡ್ತೀವಿ ಅನ್ನೋದೇ ಡೌಟು ನನಗೆ. ಎಲ್ಲೇ ಹೋದ್ರೂ ಅದಕ್ಕೇನೆ ಫ್ರೆಂಡ್ಸ್, ದಿನ ಅಂತೂ ಜಾತ್ರೆಗಳ ದಿನ ಎಂಟ್ರಾಗಕ್ಕೆ ಹೋಗ್ಬಾರ್ದು. ನಾವೆಲ್ಲರೂ ಕೂಡ ಶ್ರದ್ಧೆ ಮತ್ತು ಭಕ್ತಿಯಿಂದ ಕಾಣ್ತಕ್ಕಂತಹ ಒಂದು ಶ್ರದ್ಧಾ ಕೇಂದ್ರ. ಹಾಗಾಗಿ ನಾವೆಲ್ಲ ಇಲ್ಲಿ ಬರ್ತಾ ಇದ್ದೇವೆ, ಭಗವಂತನನ್ನ ದರ್ಶನ ಮಾಡ್ತಾ ಇದ್ದೇವೆ. ನಾನು ಒಳಗಡೆ ಬಂದು ಎಷ್ಟೊತ್ತಾದರೂ ಇವರು ಒಳಗಡೆ ಬರಲೇ ಇಲ್ಲ. ನಾನು ಏನು ಮಾಡ್ತಿರ್ಬೋದಪ್ಪ, ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೋಗಿ ನೋಡಿದ್ರೆ ನಾಮ ಹಾಕ್ಸ್ಕೊತಿದ್ದಾರೆ. ಆವಯ್ಯ ಇವ್ರಿಗೆ ಗೇಟಲ್ಲೇ ನಿಲ್ಲಿಸ್ಕೊಂಡು ಸರಿಯಾಗಿ ನಾಮ ಹಾಕ್ತಿದ್ದಾರೆ. ನಮ್ಮ ರಿಷಿ ಅಂತೂ ನಾಮ ಹಾಕ್ಸ್ಕೊಂಡು ನಂಗೆ ಬೇಡ ಬೇಡ ಅಂತ ಅಂತಿದ್ದ. ಸೊ ಹಾಗಾಗಿ ಅದನ್ನು ಒರೆಸ್ಬಿಟ್ವಿ. ನಮ್ಮ ರಿಷಿಗೆ ಸ್ವಲ್ಪ ಇರಿಟೇಟ್ ಜಾಸ್ತಿ, ಏನು ಮುಟ್ಟಿಸ್ಕೊಳ್ಳಲ್ಲ, ಯಾರ ಹತ್ರನೂ ಏನೂ ಹಾಕ್ಸ್ಕೊಳ್ಳಲ್ಲ ಆ ಥರ. ನಾನು ಮಾತ್ರ ಮುಟ್ಟಬೇಕು, ಅವ್ರ ಅಪ್ಪ ಮಾತ್ರ ಮುಟ್ಟಬೇಕು, ಆ ಥರ ಇದ್ದಾನೆ ಅವನು. ಅವನೇ ಸ್ಪೀಚ್ ಕೊಡ್ತಾನೆ ನೋಡಿ. ಆಮೇಲೆ ಮಾತಾಡುವ, ಅಷ್ಟೇ ಮಾತಾಡುವ. ನಾವೆಲ್ಲಿದ್ದೀವಿ ಹೇಳ್ಬೇಕು ನೀನು. ಮಾಮಿ ಬಂದಿದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಂದ್ರಾ ಅಜ್ಜಿಯರು ಬಂದರು ನೋಡಿ. ಇವಾಗ ಪೂಜೆ ಮಾಡಿ ಸುಮ್ಮನಿರು, ಗಲಾಟೆ ಮಾಡಿ. ಹಾಯ್ ಫ್ರೆಂಡ್ಸ್, ನಾವಿವಾಗ ಬೇಲೂರಲ್ಲಿದ್ದೀವಿ. ಬ್ಯೂಟಿ ಆಫ್ ಬೇಲೂರು ಜಾತ್ರೆಗೆ ಬಂದಿದ್ದೀವಿ. ಸೊ ಫೈನಲಿ ಇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸೀದಾ ಬಂದರು ಹೊರಗಡೆ. ಬಂದಾದಮೇಲೆ ನಾನು ಕೇಳಿದ್ರು ಒಂದು ಫೋಟೋಸ್ ತಗೊಡು ಅಂತ ಅಂದ್ಬಿಟ್ಟು. ಸೊ ಅಮ್ಮ ಅಪ್ಪಾಜಿ ಎಲ್ಲರನ್ನ ನಿಲ್ಲಿಸಿ ಫೋಟೋಸ್ನ ತೆಗೆದು ನಾನು ಕಲ್ಯಾಣಿ ಕಡೆ ಹೋದೆ. ಅನೌನ್ಸ್ ಮಾಡ್ತಾಯಿದ್ರು ಆಲ್ರೆಡಿ, ಕಲ್ಯಾಣಿ ಕಡೆ ಯಾರೂ ಹೋಗೋಕ್ಕೆ ಕೂಡ್ದು ಮಕ್ಳನ್ನ ಕರ್ಕೊಂಡು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ರಿಷಿನ ತಪ್ಸೋಕೆ ನನ್ನಲ್ಲಿ ಆರಾಮಾಗಿ ಸುತ್ತಾಡ್ಕೊಬರೋಣ ಅಂತ ಹೋದ್ವಿ. ಬಿಸಿಲಾದ್ರೂ ಎಷ್ಟೊಂದು ಜನ ದರ್ಶನಕ್ಕೆ ನಿಂತಿದ್ರು ಅಂತಂದರೆ ನಿಜವಾಗ್ಲೂ ನನಗೆ ಅನಿಸಿದ್ದು, ಯಪ್ಪ ನಾನು ಇಷ್ಟೊಂದು ಇದು ಮಾಡ್ಕೊತಿದ್ದೀನಿ ಹೋಗೋಕ್ಕೆ ಬಿಸಿಲಲ್ಲಿ ನಡೆಯೋಕ್ಕೆ, ಬಟ್ ಇವ್ರು ಹೆಂಗೆ ನಿಂತಿದ್ದಾರಲ್ವಾ ಅಂತ ಅನ್ನಿಸ್ತಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಫ್ಯಾಮಿಲಿ ಜೊತೆ ಇದೆ ಫಸ್ಟ್ ಟೈಮ್ ನಾನು ಬಂದಿದ್ದು. ತುಂಬ ವರ್ಷಗಳ ಹಿಂದೆ ಬಂದಿದ್ದು, ಒಂದು 7th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಇದ್ದಾಗ ಬಂದಿದ್ದು. ಆವಾಗೆಲ್ಲ ನಮಗೆ ಹಾಕೊಳ್ಳೋಕೆ ಚಪ್ಪಲಿನೇ ಇರ್ತಿರ್ಲಿಲ್ಲ.
ಬರೀ ಕಾಲಲ್ಲೇ ಓಡಾಡಿದ್ದೀವಿ. ಅವಾಗೇನೋ ಒಂಥರ ಚಿಕ್ಕ ಮಕ್ಕಳಲ್ಲಿ ಖುಷಿ, ಎಂಜಾಯ್ ಮಾಡ್ತಿದ್ವಿ. ಬಟ್ ಇವಾಗ ನಿಜವಾಗ್ಲೂ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಓಡಾಡೋಕ್ಕೆ ಆಗಲ್ಲ ಬಿಸಿಲಲ್ಲಿ. ನಾನು ಹಾಗಾಗಿ ದರ್ಶನ ಮುಗಿಸ್ಕೊಂಡು ಪಟ್ಟಂತ ಹೊರಗಡೆ ಬಂದು ಆರಾಮಾಗಿ ಕೂತ್ಕೊಬಿಟ್ಟೆ. ನೆಕ್ಸ್ಟ್ ಇಲ್ಲಿ ರೌಂಡ್ ಆಗ್ತಾ ಇರಬೇಕಾದ್ರೆ ನಾವು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಕಾಯನ್ನು ಅಂಟಿಸಿದ್ರೆ ಅಂಟ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನ ಕಾಯನ್ನು ಅಂಟಿಸ್ತಾಯಿದ್ರು. ಅಂಟ್ಸೋಣ ಒಂಚೂರು ಜಾಗ ಬಿಡಿ ಅಂತಂದ್ರು, ಯಾರೂ ಬಿಡಲೇ ಇಲ್ಲ. ಸೊ ಇವ್ರ ಮಧ್ಯೆ ನುಗ್ಗಿ ನಾನು ಇವಾಗ ಬಂದು ಅಂಟ್ಸಕ್ಕೆ ಹೋದರೆ ನನಗೆ ಧರ್ಮದೇಟ್ ಹಾಕ್ತಾರೆ ಅಂತ ಅಂದ್ಬಿಟ್ಟು, ಸೊ ಸರಿ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಅಂತೇಳಿ ಅಲ್ಲಿಂದ ಸೀದಾ ಮುನ್ನಡ್ಕೊಂಡು ಬಂದೆ. ಫೋಟೋಸ್ಗಳನ್ನ ತಗೊಳಕ್ಕೆ ಯಾರೂ ಇರಲಿಲ್ಲ. ಸೊ ಹಾಗಾಗಿ ನಾನೇ ಮೇಲತ್ತಿ ಫೋಟೋಸ್ನ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಇದು ಸ್ವಾಮಿದು ಬಂದು ಪಾದ. ನೆಕ್ಸ್ಟ್ ಅಲ್ಲಿ ಫೋಟೋಸ್ ಎಲ್ಲ ತಗೊಳ್ಳೋಕ್ಕೆ ಸ್ವಲ್ಪ ಭಯ ಆಗ್ತಿತ್ತು. ಯಾಕೆ ಅಂತಂದರೆ ಅಲ್ಲಿ ಮುಟ್ಟಬಾರ್ದು ವಿಗ್ರಹಗಳನ್ನ ಅಂತ ಅಂದ್ಬಿಟ್ಟು ಆಲ್ರೆಡಿ ಬೋರ್ಡ್ ಹಾಕಿದ್ರು. ಸೊ ಪೊಲೀಸ್ ಸೆಕ್ಯೂರಿಟಿ ಇದ್ದಿದ್ದರಿಂದ ನನಗೆ ಸ್ವಲ್ಪ ಭಯ ಆಯಿತು. ಬಟ್ ಆದ್ರೂ ಸ್ಟ್ಯಾಂಡ್ ಇಟ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಫ್ರಂಟಿಂದ ಹೋಗಿ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಇವರೆಲ್ಲ ಹೇಗೆ ನಿಂತಿದ್ದಾರೆ ಅಂತಲೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ನನಗಂತೂ ತುಂಬ ಸುಸ್ತಾಯಿತು. ತೇರು ಹರಿಯೋದು ಇನ್ನೂ 11:15 ಅಂತಂದರು, ಆಗಲೇ ಇಲ್ಲ. ಸೊ ಅಲ್ಲೇ ಅನ್ನದಾನ ಮಾಡ್ತಾಯಿದ್ರು ದೇವಸ್ಥಾನದ ಕಡೆಯಿಂದ. ಸೊ ಅಲ್ಲೋದ್ವಿ. ತುಂಬ ಚೆನ್ನಾಗಿ ತೃಪ್ತಿಯಾಗಿ ಪ್ರಸಾದನ ತಿಂದ್ವಿ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಯಾಕಪ್ಪ ಅಂತಂದರೆ ಹಸ್ತು ಬಂದವರಿಗೆ ಅನ್ನದಾನ ಮಾಡ್ತಿದ್ರು. ಮತ್ತು ಎಷ್ಟೊಂದು ಜನ ಬಿಸಿಲಲ್ಲಿ ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಅಂಥವ್ರಿಗೆಲ್ಲ ಹೆಜ್ಜೆಜ್ಜೆಗೂ ಅನ್ನದಾನ ಮಾಡ್ತಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಮತ್ತು ಹೊಟ್ಟೆ ತುಂಬ ತಿಂದೆ. ಮಜ್ಜಿಗೆ ಅಂತೂ ತುಂಬ ಸಿಕ್ತು. ಮಜ್ಜಿಗೆನ ಕುಡ್ಕೊಂಡು ಊಟ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದು ನೋಡೋಷ್ಟ್ರೊಳಗೆ ಇಷ್ಟೊಂದು ಜನ ಆಗಿದ್ರು. ಅಪ್ಪ ರಥ ಮುಂದೆ ಪಾಸಾಗೋಷ್ಟ್ರೊಳಗೆ ಏನೇನು ಆಗ್ಬಿಡುತ್ತೋ ಅಂದ್ಬಿಟ್ಟು ಸ್ವಲ್ಪ ಹಿಂದೆ ಹೋಗಿ ಜಾತ್ರೆ ತಿಂಡಿ ಎಲ್ಲ ನೋಡ್ತಿದ್ವಿ. ಅಷ್ಟೊತ್ತಿಗೆ ರಥನ ಎಳೆದ್ಬಿಟ್ರು. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಕಣ್ಣು ತುಂಬಿಸ್ಕೊಂಡೆ ಅಂತಲೇ ಹೇಳ್ಬೋದು. ಎಷ್ಟೋ ವರ್ಷಗಳ ಕನಸು ಇದು. ನಾನು ಬಂದೇ ಇರಲಿಲ್ಲ. ನನಗಂತೂ ತುಂಬ ಖುಷಿ ಆಯಿತು. ಮತ್ತು ಈ ಜನ ಹೆಂಗೆ ಅಂದರೆ ರಥನ ಎಳಿತಿದ್ದಾರೆ ಮುಂದೆ ಅಂತಂದಾಗ ಓಡೋಗ್ತಾಯಿದ್ರು. ಯಾರು ಬೀಳೋದು ಹೇಳೋದು ಏನೂ ನೋಡ್ತಾ ಇರಲಿಲ್ಲ. ಸೊ ಮಕ್ಕಳನ್ನ ಕರ್ಕೊಂಡೋಗೋದು ತುಂಬ ಡೇಂಜರ್ ಅಂತಲೇ ಹೇಳ್ತೀನಿ. ಕರ್ಕೊಂಡೋದ್ರೂ ಈ ಥರ ಕ್ರೌಡ್ ಒಳಗಡೆ ಎಲ್ಲ ಎಂಟ್ರಾಗಕ್ಕೆ ಹೋಗಬಾರ್ದು. ಸೊ ನಾನು ಹಾಗಾಗಿ ಒಂದು ಸ್ವಲ್ಪ ತೇರಿಂದ ಸ್ವಲ್ಪ ಹಿಂದೆನೇ ಬಂದುಬಿಟ್ಟೆ. ಯಾಕೆಂದರೆ ಇಷ್ಟೊಂದು ಜನ ಎಲ್ಲಪ್ಪ ನೂಕಾಡಿ ಮತ್ತು ಮಕ್ಕಳು ಬೇರೆ ಇದ್ರಲ್ಲ ಅಂತ ಅಂದ್ಬಿಟ್ಟು. ಸೊ ರಥನ ಎಳೆದಾಯಿತು. ಕಣ್ಣು ತುಂಬಿಸ್ಕೊಂಡು ಅಲ್ಲಿಂದ ಸೀದಾ ಜಾತ್ರೆ ಒಳಗಡೆ ಎಂಟ್ರಾದ್ವಿ. ಫುಲ್ ಕ್ರೌಡ್ ಅಂದರೆ ಕ್ರೌಡು. ಇನ್ನು ನಾಳೆನೂ ಕೂಡ ಒಂದು ರಥೋತ್ಸವ ನಡೆಯುತ್ತೆ ಅಂತಂದರು. ಆವಾಗ ಗರುಡ ಬರುತ್ತೆ ಅಂತಂದರು. ಬಟ್ ಅದನ್ನು ನೋಡಬೇಕಿತ್ತು. ಬಟ್ ಸ್ಕಿಪ್ ಮಾಡಿಕೊಂಡೆ. ಅಲ್ಲಿಂದ ಶಾಪಿಂಗ್ ಮಾಡ್ಕೊಳ್ಳೋಣ, ಸ್ವಲ್ಪ ಏನೇನಾದರೂ ತಗೊಳ್ಳೋಣ ಮನೆಗೆ, ಮಕ್ಕಳಿಗೆ ಆಟ ಸಾಮಾನು ಅಂತ ಬಂದ್ವಿ. ನಮ್ಮ ಮಕ್ಕಳಂತೂ ಫುಲ್ ತಲಾಟೆ. ನಮ್ಮ ರಿಷಿ ಇಷ್ಟೊತ್ತು ಎತ್ಕೊ ಅಂತ ಕಾಲು ನೋವು ಅಂತಿದ್ದಾನೋ, ಆಟ ಸಾಮಾನೆಲ್ಲ ನೋಡಿದ ತಕ್ಷಣ ನಮ್ಮನ್ನೇ ಬಿಟ್ಟು ಓಡೋಕ್ಕೆ ಸ್ಟಾರ್ಟ್ ಆದ. ಸೊ ಫೈನಲಿ ಎಲ್ಲ ಮುಗಿಸ್ವಿ, ಜಾತ್ರೆ ತಿಂಡಿ ತಗೊಂಡು ಮನೆ ಕಡೆ ಬಂದ್ವಿ. ಬಂದ ತಕ್ಷಣ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಆಮೇಲೆ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ವಿ. ಸೊ ತುಂಬ ಗ್ರ್ಯಾಂಡಾಗಿ ಏನು ಮಾಡೋದು ಬೇಡ, ಮನೆಯವ್ರಿಗೆ ಏನಾದರೂ ಸಿಂಪಲ್ಲಾಗಿ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅವತ್ತೇ 1 ವೀಕಿಂದ ಕ್ಯಾರೆಟ್ ತಂದು ಫ್ರಿಜ್ಜಲ್ಲಿ ಹಾಕಿದ್ದೀನಿ. ಕ್ಯಾರೆಟ್ ಹಲ್ವ ಮಾಡೋಣ ಅಂತ ಅಂದ್ಕೊಂಡು ಮಾಡೇ ಇರಲಿಲ್ಲ. ಸೊ ಕ್ಯಾರೆಟ್ ಹಲ್ವ ಮಾಡೋಣ ಅಂತ ಅಂದ್ಬಿಟ್ಟು ಮೈದಾನ ನಾದ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಟೆ. ನನಗಂತೂ ಆಗ್ತಾನೇ ಇರಲಿಲ್ಲ. 1 ಟೈಮ್ ಊಟ ಸ್ಕಿಪ್ ಆಯ್ತು ಅಂತಂದರೆ ತುಂಬ ತಲೆನೋವು ಬಂದುಬಿಡುತ್ತೆ. ಮುಂಚಿನ ಥರನೇ ಅಲ್ಲ. ಆರೋಗ್ಯ ಯಾವ ಥರ ಇಟ್ಕೋಬೇಕು ಅನ್ನೋದೇ ಗೊತ್ತಾಗಲ್ಲ. ಮುಂಚೆ ಎಲ್ಲ ಒಂದಿನ ಊಟ ಮಾಡಲಿಲ್ಲ ಅಂತಂದರೂ ಏನು ಅನ್ನಿಸ್ತಿರ್ಲಿಲ್ಲ. 1 ಟೈಮ್ ಊಟ ಸ್ಕಿಪ್ ಆಗಿದ್ದಕ್ಕೆ ತುಂಬ ತಲೆನೋವು ಬಂದು ಸಫರ್ ಪಡ್ತಾಯಿದ್ದೆ. ಸೊ ಮಾತ್ರೆ ನುಂಗಿ ಸ್ವಲ್ಪ ಹೊತ್ತು ಮಲಗಿದ, ಅಡುಗೆ ಎಲ್ಲ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಎದ್ದು ಮಾಡ್ತಾಯಿದ್ದೀನಿ. ಪಾಪ ನಮ್ಮ ಅಮ್ಮನೂ ಅಷ್ಟೇ ನಿದ್ದೆನೇ ಮಾಡಿಲ್ಲ. 2 ದಿನ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು. ಸೊ ಸ್ಟ್ರಾಂಗಾಗಿ 1 ಕಪ್ ಕಾಫಿ ಇಟ್ಕೊಟ್ರು. ನೆಕ್ಸ್ಟ್ ಅದಾದಮೇಲೆ ಚೈತ್ರ ಮತ್ತು ಮಕ್ಕಳೆಲ್ಲ ಹೋಗಿ ಸಾಮಾನು ತೊಗೊಬಂದರು ಟೌನ್ಗೆ. ಕಡಲೆಬೇಳೆ ಏನೇನೋ ಬೇಕಿತ್ತು. ಸೊ ಹೋಗಿ ತೊಗೊಬಂದರು. ನಮ್ಮ ರಿಷಿ ಅಲ್ಲೂ ಪಾನಿಪುರಿ ಕೊಡಿಸಿಲ್ಲ ಅಂತ ಅಂದ್ಬಿಟ್ಟು ಚೈತ್ರಂಗೆ ಸ್ಕೂಟಿಯಿಂದ ನೆಗೆದ್ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಂತೆ. ನನ್ನ ಮಗ ಹಂಗೇನೆ, ಏನಾದರೂ ಕೊಟ್ಟಿಲ್ಲ ಅಂದರೆ ಬಿದೋಗ್ಬಿಡ್ತೀನಿ ಅನ್ನೋದು, ಇಲ್ಲ ಬೈಕಿಂದ ನೆಗೆದ್ಬಿಡ್ತೀನಿ ಅನ್ನೋದು, ಹೊರಗಡೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇರ್ತಾರೆ. ಸೊ ಒಳಗಡೆ ತುಂಬ ಸೆಕೆ ಇದ್ದಿದ್ದರಿಂದ ನಮಗಾಗಲೇ ಇಲ್ಲ ಇರೋಕ್ಕೆ. ಸೊ ಹೊರಗಡೆ ಹೋಗಿ ಒಂದು ಸ್ವಲ್ಪ ತಂಪು ವಾತಾವರಣ ಇತ್ತು. ಯಾಕೋ ಮಳೆ ಬರೋ ಥರ ಮೋಡ ಆಗಿತ್ತು. ಸೊ ಹೊರಗಡೆನೇ ನಾನು ಕ್ಯಾರೆಟ್ ಹಲ್ವ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಆದರೆ ಬೇಡ, ಒಬ್ಬಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಬಂದಿದ್ದು. ಸೊ ಮಾಡೇ ಬಿಡೋಣ ಅಂದ್ಬಿಟ್ಟು ಕ್ಯಾರೆಟ್ನೆಲ್ಲ ತಿರ್ಕೊಂಡು ಪಾಕ ಕಾಯಿಸ್ಕೊಂಡು ಒಂದು ಕಡೆ ವಡೆ ಮಾಡೋಕ್ಕೆ ಇಟ್ಕೊಂಡು ಆರಾಮಾಗಿ ಮಾಡ್ತಾಯಿದ್ದೀನಿ. ಬಟ್ ಇವತ್ತಂತೂ ತುಂಬ ಹೆಡೇಕ್ ಇತ್ತು. ಸೊ ಹೇಗೋ ಮಾಡಲೇಬೇಕಲ್ಲ, ಎಡೆ ಇಡಬೇಕಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿ ಮುಗಿಸಿದ್ದಾಯಿತು. ಯಾರಿಗಾದ್ರೂ ಕ್ಯಾರೆಟ್ ಒಬ್ಬಟ್ಟು ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ. ಸೊ ಅಲ್ಲಿಂದ ಬಂದು ಫೈನಲಿ ಅಡುಗೆ ಎಲ್ಲ ಮಾಡಿ ಎಡೆ ಇಟ್ಟು ಊಟಕ್ಕೆ ಹಾಕೊಟ್ಟು ಎಲ್ಲರಿಗೂ. ಯಪ್ಪ ಕೆಲಸನ ಇವಾಗ 10:30 ಆಗಿದೆ, ಇವಾಗ ಮುಗಿಸಿದ್ದೀವಿ. ಇನ್ನೂ ನಾನು ಊಟ ಮಾಡಿಲ್ಲ. ನನಗೆ 1 ಟೈಮ್ ಊಟ ಸ್ಕಿಪ್ ಆಯಿತು ಅಂತ ಅಂದ್ರೇ ಫುಲ್ ತಲೆನೋವು ಹಿಂದೆನೇ ಬಂದುಬಿಡುತ್ತೆ. ಮಧ್ಯಾಹ್ನ 1 ಟೈಮ್ ಊಟ ಮಾಡಲಿಲ್ಲ, ದೇವಸ್ಥಾನದಲ್ಲಿ ಇದ್ನಲ್ಲ ಅಂತ ಅಂದ್ಬಿಟ್ಟು
ಸೊ ಆಗ್ತಾನೆ ಇಲ್ಲ. ನನಗಂತೂ ತುಂಬ ಟಯರ್ಡ್ ಅನ್ನಿಸ್ತಾ ಇದೆ. ಸೊ ನೋಡಿದ್ರಲ್ಲ ಕಂಪ್ಲೀಟ್ ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಲವ್ ಯು ಆಲ್. ಬಾಯ್ ಬಾಯ್.